ಇವತ್ತಿನ ವಿಶುದ್ಧ ವಿಶುದ್ಧ ಚಕ್ರ, ಥ್ರೋಟ್ ಚಕ್ರ ಇದರ ಚಿಕಿತ್ಸೆಗಳು ಸಂಪೂರ್ಣ ಮಾಹಿತಿ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ನಾವು ವಿಶುದ್ಧ ಚಕ್ರ ಅನ್ನೋದು ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಇಲ್ಲ ಅಂತಂದ್ರೆ ಸ್ವಲ್ಪ ಪ್ರಶ್ನೆಗಳು ನಾವು ತಗೋಬೇಕಾಗತ್ತೆ. ಆ ಪ್ರಶ್ನೆಗಳು ನಾವು ಹಾಕ್ಕೊಂಡ್ರೆ ಬರುವಂಥ ಉತ್ತರದಿಂದ ನಿಮ್ಗೆ ಅರ್ಥ ಆಗತ್ತೆ ವಿಶುದ್ಧ ಚಕ್ರ ಆಕ್ಟಿವೇಶನ್ ಅಲ್ಲಿ ಇದೆಯಾ, ಬ್ಲಾಕ್ ಆಗಿದೆಯಾ, ಬ್ಯಾಲೆನ್ಸ್ ಆಗಿದೆಯಾ ಅಂತ ನಮ್ಗೆ ಅರ್ಥ ಆಗತ್ತೆ. ಈಗ ನಾನು ಈಗ ನಿಮ್ಗೆ ಹೇಳೋಗುವಂಥ ಏನೇನು ಪ್ರಶ್ನೆಗಳು ನಾನು ಹೇಳ್ತೀನೋ ಆ ಪ್ರಶ್ನೆಗಳ ಸಮಾಧಾನ ಹೌದು ಇಲ್ಲ ಎರಡು ಬರುತ್ತೆ. ಹೆಚ್ಚಿನ ಎಲ್ಲ ಪ್ರಶ್ನೆಗಳಿಗೂ ಹೌದು ಅಂತ ಬಂದ್ರೆ ಖಂಡಿತ ನಿಮ್ಮ ವಿಶುದ್ಧ ಚಕ್ರ ಬ್ಲಾಕ್ ಆಗಿದೆ ಅಂತ, ಇಲ್ಲ ಅಂದ್ರೆ ಇಂಬ್ಯಾಲೆನ್ಸ್ ಆಗಿದೆ ಅಂತ ನೀವು ನೆನ್ಪಿಟ್ಕೊಳ್ಳಿ. ಅದೇನಾದರೂ ಪ್ರಶ್ನೆಗಳಿಗೂ ಉತ್ತರ ಎಲ್ಲದಕ್ಕೂ ಇಲ್ಲ ಇಲ್ಲ ಅಂತ ಬಂದ್ರೆ ಖಂಡಿತ ನಿಮ್ಮ ವಿಶುದ್ಧ ಚಕ್ರ ವರ್ಕ್ ಆಗ್ತಾ ಇದೆ, ಆಕ್ಟಿವ್ ಇದೆ ಅಂತ ಅರ್ಥ, ಯಾವುದೇ ತೊಂದರೆ ಇಲ್ಲ ಅಂತ ಅರ್ಥ. ಓಕೆ, ನೋಡೋಣ ಆ ಪ್ರಶ್ನೆಗಳು ಏನಂತ. ಈಗ ನಾವು ಏನೇ ಯಾರಿಗನ್ನ ಹೇಳ್ಬೇಕಂದ್ರೆ ಕಮ್ಯುನಿಕೇಶನ್ ಮಾಡಬೇಕು, ಇನ್ನೊಬ್ಬರಿಗೆ ವ್ಯಕ್ತಪಡಿಸ್ಬೇಕಂದ್ರೆ ನಮ್ಮ ಫೀಲಿಂಗ್ಸ್ ಆಗಲಿ ನಮ್ಮ ಆಲೋಚನೆಗಳಾಗಲಿ ತುಂಬ ಕಷ್ಟಪಡ್ತಾ ಇದ್ವಿ ನಾವು. ಇದಕ್ಕೂ ಎಸ್ ಆರ್ನೋ ನೀವು ಬರ್ಕೊಳ್ಳಿ. ಇನ್ನೊಂದು, ಯಾರಿಗೆ ಒಂದು ವಿಷಯ ನಮ್ಮ ಒಪಿನಿಯನ್ ಹೇಳ್ಬೇಕಂದ್ರೂ ಏನೋ ಮಾತಾಡ್ಬೇಕಂದ್ರೆ ಭಯ ಆಗ್ತಾ ಇದೆ, ಎಸ್ ಆರ್ನೋ ಬರ್ಕೊಳ್ಳಿ. ಆಮೇಲೆ ನಮ್ಮ ಗಂಟ್ಲು ಪ್ರಾಂತದಲ್ಲಿ ಎಸ್ಪೆಷಲಿ ಗಂಟ್ಲು ನೋವಿದೆ. ಈಗ ಸುಭದ್ರ ಮೇಡಮ್ ಹೇಳ್ತಾ ಇದ್ರು ಗಂಟ್ಲು ನೋವಿದೆ, ಅಲ್ಲಿ ಸ್ವಲ್ಪ ಹೆಚ್ಚು ವಿಕಾರವಾಗಿದೆ. ಆಮೇಲೆ ಯಾವುದನ್ನ ನುಂಗಬೇಕಂದ್ರೆ ಕಷ್ಟ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, ಇಲ್ಲ ಜಾಸ್ತಿ ಟೆನ್ಷನ್ ಆಗ್ತಾ ಇದೆ, ಹೈಪರ್ ಎರಡು ಥೈರಾಯ್ಡ್ ಯಾವುದನ್ನಿರಲಿ, ಇಷ್ಟೆಲ್ಲ ಇದೆಯಾ ಅಂತ ಇದೆಯಾ ಇಲ್ಲ ಅದು ನೀವು ಎಸ್ ಆರ್ನು ಬರ್ಕೊಳ್ಳಿ, ಹೌದಾ ಇಲ್ಲ. ನೆಕ್ಸ್ಟ್, ನಿಮ್ಮಲ್ಲಿ ಸ್ವಲ್ಪ ಎಮೋಷನ್ಸನ್ನು ಅಂದರೆ ಯಾವುದೇ ಭಾವೋದ್ರೇಕಗಳು ನಾವು ಆದಿಮ ಇಟ್ಕೊಂಡೋದು ಆಚೆ ಕಡೆ ಹೇಳೋದಿಲ್ಲ, ನಾವು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಆಯಿತಾ. ಅದರಿಂದ ಹಾಗೆ ಅದಿಮಿಟ್ಕೊಂತೀವಲ್ಲ ನಮ್ಮಲ್ಲಿ ಹೆಚ್ಚು ಒಂಥರ ಫ್ರಸ್ಟ್ರೇಷನ್ ಜಾಸ್ತಿ ಆಗುತ್ತೆ, ಅಂದರೆ ಕೋಪ, ಅದರಿಂದ ಕೋಪ ಹೆಚ್ಚಾಗತ್ತೆ. ಸೊ ಅದು ಆಗ್ತಾ ಇದೆಯಾ ಎಸ್ ಆರ್ನು ಬರ್ಕೊಳ್ಳಿ, ಆಯಿತಾ. ಸೊ ಈ ರೀತಿಯಲ್ಲಿ ಇನ್ನು ಸ್ವಲ್ಪ ಪ್ರಶ್ನೆಗಳು ಏನಂತಂದರೆ ಹೆಚ್ಚು ಮಾತಾಡೋದು, ಕೇಳಿಸ್ಕೊಂಡೋದೇ ರೆಡಿ ಇಲ್ಲ ನಾವು. ಯಾರನ್ನ ಹೇಳ್ತಾ ಇದ್ರೆ ಕೇಳಿಸ್ಕೊಳ್ಳೋದು ಅಂದರೆ ಹೆಚ್ಚಿನ ಕೇಳಿಸ್ಕೊಳ್ಳೋದು ತುಂಬ ಉತ್ತಮ ಗುಣ. ಅದು ಎಷ್ಟು ಕೇಳಿಸ್ಕೊಂತೀವೋ ಅಷ್ಟು ಚೆನ್ನಾಗಿ ಅರ್ಥ ಆಗತ್ತೆ ನಮಗೆ. ಅದು ಮಾಡೋದಿಲ್ಲ, ಹೆಚ್ಚಿನ ಮಾತಾಡೋದು ಮಾತ್ರ ಇರ್ತವೆ, ಮಾತಾಡ್ತಾ ಇರ್ತೀವಿ, ಅವ್ರು ಹೇಳೋದು ಕೇಳಿಸ್ಕೊಳಲ್ಲ. ಈ ಸಮಸ್ಯೆ ನಿಮ್ಗೆ ಇದೆಯಾ ಇಲ್ಲ ಬರ್ಕೊಳ್ಳಿ ಆ ರೀತಿಯಲ್ಲಿ. ಆಮೇಲೆ ಸೊ ಯಾರಾದರೂ ನಮ್ಮ ಮೇಲೆ ಏನು ಹೇಳ್ತಾರೋ, ನಮ್ಮನ್ನ ಏನು ಜಡ್ಜ್ ಮಾಡ್ತಾರೋ, ಅಂದರೆ ಒಂದು ಥರ ಭಯದಿಂದ ನಾವು ಮಾತಾಡೋಕೆ ಹೋಗಲ್ಲ. ಉದಾಹರಣೆಗೆ ನಾವು ಹೇಳೋದು ಅವ್ರು ಏನು ಅನ್ಕೊಂತಾರೋ, ಅವ್ರು ಹೆಂಗೆ ಅನಿಸ್ತದೋ ಅಂತ ಒಂದು ನಾವೇ ಆ ಫಿಯರ್, ಆ ಭಯದಿಂದ ನಾವೇ ಜಡ್ಜ್ಮೆಂಟ್ ಮಾಡಿಕೊಂಡು ನಾವು ಸರಿಯಾಗಿ ಇನ್ನೊಬ್ಬರಿಗೆ ಹೇಳೋಕ್ಕೆ ಹೋಗೋದಿಲ್ಲ, ಆಯಿತಾ. ಅದನ್ನೂ ಆಗತ್ತೆ. ಸೊ ಆ ರೀತಿಯಲ್ಲಿ ಇನ್ನೇನಾಗತ್ತಂದರೆ ನಮ್ಮಲ್ಲಿ ಅದ್ಭುತವಾದ ಕ್ರಿಯೇಟಿವಿಟಿ ಇದೆ, ಸೃಜನಾತ್ಮಕತೆ, ಆಮೇಲೆ ನನ್ನ ಆರ್ಟಿಸ್ಟಿಕ್ ಲಕ್ಷಣಗಳಿದೆ, ಆದರೆ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ನನ್ನಲ್ಲಿ ಎಷ್ಟೆಲ್ಲ ಇಟ್ಕೊಂಡು ಒಳ್ಳೆ ಹಾಡುಗಳಿದೆ, ಒಳ್ಳೆಯ ಕವಿತ್ವ ಇದೆ, ಎಲ್ಲ ಇದೆ, ಕವನ ಇದೆ, ಎಲ್ಲ ಇದೆ, ಆದರೆ ನಾನು ಆಚೆ ಕಡೆ ಹೇಳಕ್ಕೆ ಒಂಥರ ಆಗ್ತಾ ಇಲ್ಲ, ಒಳಗಡೆ ಏನೋ ಆಚೆ ಕಡೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಇರುವಾಗ ಅದನ್ನು ಒಂಥರ ಬ್ಲಾಕ್ಸ್ ಅಂತ ಹೇಳ್ತೀವಿ ನಾವು. ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಬರ್ಕೊಂಡು ಈಗಾಗಲೇ ಹೇಳಿದಲ್ಲ ಆ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಳಿ. ಅವಾಗ ನಿಮ್ಮ ವಿಶುದ್ಧ ಚಕ್ರದ ಸ್ಥಿತಿ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗತ್ತೆ. ಓಕೆ, ರೈಟ್. ಸೊ ಈ ವಿಶುದ್ಧ ಚಕ್ರವನ್ನು ಇನ್ ಕೇಸ್ ಬ್ಲಾಕ್ ಆಗಿದ್ರೆ, ಅಂದರೆ ಇಂಬ್ಯಾಲೆನ್ಸ್ ಆಗಿದ್ರೆ, ಓಪನ್ ಆಗಿಲ್ಲ ಅಂದರೆ ಏನು ಮಾಡ್ಕೋಬೇಕು? ಅನೇಕ ಚಿಕಿತ್ಸೆಗಳು ನಾವು ಪಾಲನೆ ಮಾಡ್ಬೋದು. ಅದರಲ್ಲಿ ಮುದ್ರಾ ಥೆರಪಿ ಒಂದು ವಿಶಿಷ್ಟವಾಗಿ, ಆಯಿತಾ. ಈ ಏನು ಮುದ್ರಾ ವರ್ಕ್ ಆಗತ್ತೆ ಅಂತಂದರೆ ನೋಡಿ, ಅದ್ಭುತವಾದ ಮುದ್ರಾ ಒಂದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಫಲಿತ ಬರುತ್ತೆ. ಅದು ಶಂಖ ಮುದ್ರಾ. ಶಂಖ ಮುದ್ರಾ ಈಗಾಗಲೇ ನಿಮಗೆಲ್ಲ ಸ್ವಲ್ಪ ಮಾಸ್ಟರ್ ಗೊತ್ತಾಗಿರ್ತದೆ, ಹೊಸ ಮಾಸ್ಟರ್ಸ್ಗೂ ಅದು ಕಲ್ಸ್ಕೊಂಡಕ್ಕೆ ನೋಡಿ ಒಂದ್ಸಲ ಅಬ್ಸರ್ವ್ ಮಾಡ್ಕೊಳ್ಳಿ. ಶಂಖ ಮುದ್ರವನ್ನು ನಾವು ಅಳವಡಿಸ್ಕೊಂಡ್ರೆ ಈ ವಿಶುದ್ಧ ಚಕ್ರ, ಥ್ರೋಟ್ ಚಕ್ರ, ಈ ಗಂಟ್ಲ ಸಂಬಂಧಿಸಿದ ಚಕ್ರ ಓಪನ್ ಆಗತ್ತೆ. ನೋಡಿ, ಎಡಗೈ ತಗೊಳ್ಳಿ, ಬಲಗೈ ಹೆಬ್ಬೆರಳು, ಎಡಗೈ ಹೆಬ್ಬೆರಳಕ್ಕೂ ಆ ಬುಡಿಮೆದಲ್ಲಿ ಟಚ್ ಮಾಡ್ತೀವಿ ಅಷ್ಟೇ, ಈ ಥರ ಟಚ್ ಮಾಡ್ತೀವಿ, ಹೀಗೆ ಇಟ್ಕೊತೀವಿ ಇಲ್ಲಿ. ಓಕೆ, ಆಮೇಲೆ ಎಡಗೈ ಎಲ್ಲ ಬೆರಳು ಬಲಗೈ ಹೆಬ್ಬೆರಳ ಮೇಲೆ ಕ್ಲೋಸ್. ಆಮೇಲೆ ಈ ಬಲಗೈ ಮಧ್ಯ ಬೆರಳನ್ನು ಎಡಗೈ ಹೆಬ್ಬೆರಳಿಗೆ ಟಚ್ ಮಾಡಿ ಮಿಕ್ಕಿದ ಬೆರಳು ಸಪೋರ್ಟ್ ಆಗಿ ಇಟ್ಕೊಂತೀವಿ ಅಷ್ಟೇ. ನೋಡಿ ಈ ರೀತಿಯಲ್ಲಿ. ಓಕೆ, ಇದು ಹೀಗೆ ಮಾಡಿಕೊಂಡು ಹೀಗೆ ಮರಳಲ್ಲಿ ಇಟ್ಕೊಳ್ಳಿ ಅಷ್ಟೇ, ಆಯ್ತಾ.
ಸೊ ಹಾಗೆ ಇಟ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಸೊ ಪ್ರಾಕ್ಟೀಸ್ ಮಾಡೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಹಾಯಾಗಿ ಕೂತ್ಕೋಬೇಕು, ಆ ಮುದ್ರ ಹಾಕೊಂಡು ಕೂತ್ಕೊಂಡು ಬೆನ್ನು ನಿಟಾರಾಗಿ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಸಾಧ್ಯವಾದರೆ ಏನು ಮಾಡಬೇಕಾಗತ್ತೆ ಅಂತಂದರೆ ನಿಧಾನವಾಗಿ ಬ್ರೀದಿಂಗ್, ಆ ಬ್ರೀದಿಂಗ್ ಅನ್ನೋದು ಡೀಪ್ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಕೊಂತ ಮಾಡಿ ಚೆನ್ನಾಗಿರ್ತದೆ. ಹೇಗೆ ಅಂತಂದರೆ 4 ಕೌಂಟ್ಸ್, 4 ಸೆಕೆಂಡ್ ಬ್ರೀದಿಂಗ್ ತಗೊಳ್ಳಿ, 4 ಸೆಕೆಂಡ್ ನಿಲ್ಲಿಸಿ, ಓಕೆ, 8 ಸೆಕೆಂಡ್ ಆಚೆ ಕಡೆ ಬಿಡಿ, ಬಿಡುವಾಗ ಬಾಯಿಂದ ಬಿಡಿ, ಆ ರೀತಿಯಲ್ಲಿ ಮಾಡಿ. ಓಕೆ, ಎಲ್ಲರೂ ಮಾಡಿ, ಒಂದು 1 ಮಿನಿಟ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಮುದ್ರೆ ಇಟ್ಕೋಬೇಕು, ನಿಟಾರ ಕೂತ್ಕೊಂಡು 4 ಸೆಕೆಂಡ್ ಬ್ರೀತಿಂಗ್ ತಗೊಳ್ಳೋದು, 4 ಸೆಕೆಂಡ್ ಹೋಲ್ಡ್ ಮಾಡೋದು, 8 ಸೆಕೆಂಡ್ ಬಾಯಿಯಿಂದ ನಿಧಾನವಾಗಿ ಬಿಡೋದು. ಈ ರೀತಿಯಲ್ಲಿ ಈ ಮುದ್ರವನ್ನು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ 15 ನಿಮಿಷ 15 ನಿಮಿಷ 15 ನಿಮಿಷ ಮಾಡ್ಕೊಳ್ಳಿ, ಸಾಕು. ಆಯ್ತಾ? ದಿನಕ್ಕೆ 3 ಬಾರಿ ಮಾಡಿ. ಅತ್ಯುತ್ತಮ ಫಲಿತ ಅಂತಂದ್ರೆ ನಿಮ್ಮ ವಿಶುದ್ಧ ಚಕ್ರ ಆಕ್ಟಿವೇಶನ್ ಆಗತ್ತೆ. ಆಯ್ತಾ? ನೆಕ್ಸ್ಟ್ ಮಾಹಿತಿ ಈ ಚಕ್ರಕ್ಕೆ ಸಂಬಂಧಿತ. ಈ ಚಕ್ರಕ್ಕೆ ಒಂದು ಕಲರ್ ಇದೆ, ಅದು ಬ್ಲೂ ಕಲರ್, ನೀಲಿ ಬಣ್ಣ, ನೆನ್ಪಿಟ್ಕೊಳ್ಳಿ. ಆಯ್ತಾ? ಈ ಚಕ್ರಕ್ಕೆ ಒಂದು ಪಂಚಭೂತದ ಅನ್ವಯಿಸ್ಕೋಬಹುದು. ಒಂದು ಪಂಚಭೂತವನ್ನು ಇದಕ್ಕೆ ಗುರುತಿಸ್ತೀವಿ. ಆ ಪಂಚಭೂತ ಬಂದ್ರೆ ಆಕಾಶ ತತ್ವ. ಆಯ್ತಾ? ಈ ಆಕಾಶ ತತ್ವವನ್ನು ನಾವು ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ ಒಂದು ಸ್ಮಾಲ್ ಟೆಕ್ನಿಕ್, ಎಡಗೈ ಬಲಗೈ, ಬಲಗೈಯಲ್ಲಿರುವಂಥ ಈ ಮಧ್ಯ ಬೆರಳು ಆಕಾಶ ತತ್ವಕ್ಕೆ ಸಂಕೇತ ಅಲ್ವಾ, ಸೂಚನೆ. ನಾನೇನು ಮಾಡ್ತೇನೆ ಅಂದರೆ ಎಡಗೈ ತಗೊಂಡು ಇದನ್ನು ಈ ರೀತಿಯಲ್ಲಿ ಒಂಥರ ಪ್ರೆಸ್ ಮಾಡಿ ಇಟ್ಕೊತೇನೆ, ಒಂದು 2 ನಿಮಿಷ. ಇದೊಂದು ಟೆಕ್ನಿಕ್ ಆಕ್ಟಿವೇಟ್ ಮಾಡ್ಕೊಳ್ಳೋಕ್ಕೆ. ನಮಗೆಲ್ಲ ಪಂಚಭೂತಗಳು ಕೈಯಲ್ಲಿ ಇದೆಲ್ಲ, ಒಂದೊಂದು ಪಂಚಭೂತನು ಒಂದೊಂದು ಚಕ್ರಕ್ಕೆ ಸಂಬಂಧಿತ ಇದೆ. ಆ ಚಕ್ರ ಆಕ್ಟಿವೇಟ್ ಮಾಡ್ಕೋಬೇಕಂದ್ರೆ, ಈಗ ವಿಶುದ್ಧ ಚಕ್ರ ಆಕ್ಟಿವೇಟ್ ಮಾಡ್ಬೇಕಂದ್ರೆ ಈ ಆಕಾಶ ತತ್ವ ಸಂಬಂಧಿತ ಬಲಗೈ ಇರುವಂಥ ಈ ಬೆರಳನ್ನು ಎಡಗೈ ಎಲ್ಲ ಬೆರಳಿಂದ ಹೀಗೆ ಲಾಕ್ ಮಾಡ್ಕೊಂಡು ಹೀಗೆ ಹೀಗೆ ಇಟ್ಕೊಳ್ಳಿ, ಕೆಳಗಡೆ ಇಟ್ಕೊಳ್ಳಿ. ಹಾಗೆ ಒಂದು 2-3 ನಿಮಿಷ ಕೊಡಿ, ಡೀಪ್ ಬ್ರೀತಿಂಗ್ ಮಾಡ್ಕೊತ ಇರಿ, ಖಂಡಿತ ಅದು ಆಕ್ಟಿವೇಶನ್ಗೆ ಬರುತ್ತೆ. ಆಯ್ತಾ? ನೆಕ್ಸ್ಟ್, ಸೊ ಹೀಗೆ ಆ ಶಂಖಮುದ್ರ ಇಟ್ಕೊಂಡು ಕೂತ್ಕೊಂಡು ನಿಟಾರ ಕೂತ್ಕೊಂಡು ಇನ್ನೊಂದು ಮಂತ್ರವನ್ನು, ಅದು ಒಂದು ಬೀಜ ಮಂತ್ರವನ್ನು ಹೇಳಬೇಕಾಗತ್ತೆ ನಾವು. ಆ ಬೀಜ ಮಂತ್ರ ಏನಿರ್ತದೆ ಈ ಚಕ್ರ ಸಂಬಂಧಿತ ಅಂದರೆ, ಹಾಯಾಗಿ ಕೂತ್ಕೊಂಡು ಬೀಜ ಮಂತ್ರ ನೋಡ್ಕೊಳ್ಳಿ, ಡೀಪ್ ಬ್ರೀತಿಂಗ್ ತಗೋಬೇಕಾಗತ್ತೆ. ಎಲ್ಲರೂ ಮಾಡಿ, ಶಂಖಮುದ್ರದಲ್ಲೇ ಕೂತ್ಕೊಂಡು ಮಾಡಿ, ಪರವಾಗಿಲ್ಲ. ಸೊ ಮಾಡುವಾಗ ನೋಡಿ, ಡೀಪ್ ಬ್ರೀತಿಂಗ್, ಹಮ್, ವಿರಾಮ, ಶ್ವಾಸ ಗಮನಿಸ್ಕೊಳ್ಳಿ, ಮತ್ತೆ ಡೀಪ್ ಬ್ರೀತಿಂಗ್, ಹಮ್. ಈ ರೀತಿಯಲ್ಲಿ ಸ್ನೇಹಿತರೆ ನಿಧಾನವಾಗಿ ಒಂದು 10 ಬಾರಿ ದಿನಕ್ಕೆ ಬೆಳಗ್ಗೆ ಸಾಯಂಕಾಲ ಮಾಡ್ಕೊಳ್ಳಿ, ಖಂಡಿತ ಇದು ಆಕ್ಟಿವೇಶನ್ ಬರುತ್ತೆ. ಇದೊಂದು ಅದ್ಭುತವಾದ ಟೆಕ್ನಿಕ್, ಅಂದರೆ ಈ ಬೀಜ ಮಂತ್ರವನ್ನು ಹೇಳೋದಾಗಲಿ. ಓಕೆ, ನೆಕ್ಸ್ಟು ಆಕುಪ್ರೆಷರ್ ನೋಡೋಣ. ಸೊ ಆಕುಪ್ರೆಷರಲ್ಲಿ ಯಾವ ರೀತಿಯಲ್ಲಿ ಈ ವಿಶುದ್ಧ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೋಬಹುದು ನೋಡ್ಕೊಳ್ಳಿ ಎಲ್ಲರೂ. ಸೊ ನಮಗೆ ಇಲ್ಲಿ ಒಂದು ಆಕುಪ್ರೆಷರ್ ಪಾಯಿಂಟ್ ಇದೆ, ನೋಡಿದ್ರಾ? ಇಲ್ಲಿಂದ ನೋಡಿದ್ರೆ ಇದು ಫಸ್ಟ್ ಲೈನು, ಇದು ಸೆಕೆಂಡ್ ಲೈನ್. ಅಂದರೆ ಇದು ನಾವೇನು ಹೇಳ್ತಾ ಇದ್ದೀವಿ ಅಂದರೆ ಗಂಟ್ಲು ಪ್ರಾಂತ ಅಂತ ಹೇಳ್ತೀವಿ ಇದು. ಆಯ್ತಾ? ಗಂಟ್ಲು ಪ್ರಾಂತ ಇದು ಕುತ್ತಿಗೆದಲ್ಲಿ. ಸೊ ಈ ಗಂಟ್ಲು ಪ್ರಾಂತದಿಂದ ಈ 2 ಲೈನ್ಸ್ ಮಧ್ಯದಲ್ಲಿರುವಂಥ ಈ ಪಾಯಿಂಟ್, ಇದು ಥೈರಾಯ್ಡ್ ಪ್ಯಾರಾಥೈರಾಯ್ಡ್ಗೆ ಸಂಬಂಧಿತ. ಹೇಗೆ ನಾವು ಮಾಡಬೇಕಂದ್ರೆ, ಈ ಹೆಬ್ಬೆರಳು ತಗೊಳ್ಳಿ, ಇಲ್ಲಿ ಈ ರೀತಿಯಲ್ಲಿ ಪ್ರೆಸ್ ಅಂಡ್ ರಿಲೀಸ್. ಒಂದು ಪ್ರೆಸ್ ಅಂಡ್ ರಿಲೀಸ್ ಮಾಡುವಾಗ 20 ಸರಿ, ಒಂದು 5 ನಿಮಿಷ ಟ್ರೀಟ್ಮೆಂಟ್ ಕೊಟ್ಟರೆ ಸಾಕು ಇದಕ್ಕೆ. ಅದು ಮಾಡುವಾಗ ಏನಂತಂದರೆ ಸ್ವಲ್ಪ ನಿಧಾನವಾಗಿ, ಅಂದರೆ ಬ್ರೀತಿಂಗ್ ತಗೊಂತ ಮಾಡಿ, ಅದು ಇನ್ನೂ ಉತ್ತಮ ಫಲಿತ ಕೊಡುತ್ತೆ. ಆ ರೀತಿಯಲ್ಲಿ ಎಲ್ಲರೂ ಮಾಡಿ.
ಗೊತ್ತಾಗತ್ತೆ. ಆಯ್ತಾ? ಸೊ ಇದು ಆಕ್ಯುಪ್ರೆಷರಲ್ಲಿ ಮಾಡ್ಕೊಂಡ ವಿಧಾನ. ಅದೇ ರೀತಿಯಲ್ಲಿ ಇದೇ ಇದೇ ಪಾಯಿಂಟ್ ಅನ್ನು ಬಿಂದುವಲ್ಲಿ ಒಂದು ಬ್ಲ್ಯಾಕ್ ಪೆಪ್ಪರು, ಆಯ್ತಾ, ಇಲ್ಲಾಂದ್ರೆ ಬ್ಲೂ ಕಲರ್ ಸೀಡ್ ಯಾವುದನ್ನಿರಲಿ, ಇಲ್ಲ ಫ್ಲಾಕ್ಸ್ ಸೀಡ್ ಅಂತಿದೆಯಲ್ಲ, ಫ್ಲಾಕ್ಸ್ ಸೀಡ್, ಅದು ಅಗಸೆ ಬೀಜ ಅಲ್ಲಿ ಇಟ್ಬಿಟ್ಟು ಒಂದು ಟೇಪ್ ಹಾಕಿ ಇಡೀ ನೈಟ್ ಇಟ್ಕೊಳ್ಳಿ, ಇಲ್ಲ 4 ಗಂಟೆಯಿಂದ 5 ಗಂಟೆ ಕಾಲ ಬಿಟ್ಬಿಡಿ, ಅದನ್ನು ಆಕ್ಟಿವೇಟ್ ಆಗತ್ತೆ. ಆಯ್ತಾ? ಸೊ ಈ ರೀತಿಯಲ್ಲಿ ಸೀಡ್ ಥೆರಪಿ ಮಾಡ್ಕೋಬಹುದು ಮಿತ್ರರೇ. ಇದು ಮಾಡ್ಕೊಳ್ಳಿ, ಅದು ಅದ್ಭುತ ಫಲಿತ ನಿಮಗೆ ಕೊಡತ್ತೆ. ನೆಕ್ಸ್ಟ್ ಬ್ರೀದಿಂಗ್ ಎಕ್ಸಸೈಸ್ ಮಾಡೋಣ ಈಗ ಎಲ್ಲರೂ. ಬ್ರೀದಿಂಗ್ ಎಕ್ಸಸೈಸ್ ಅನ್ನೋದು ಯಾವ ರೀತಿಯಲ್ಲಿ ಅಂತ ಈಗಾಗಲೇ ಪ್ರತಿಯೊಂದು ಚಕ್ರಕ್ಕೆ ನಾವು ಬ್ರೀದಿಂಗ್ ಎಕ್ಸಸೈಸ್ ಅಂದರೆ ಬ್ರೀದಿಂಗ್ ಥೆರಪಿ ಕೊಡ್ತಾ ಇದ್ವಿ, ಬ್ರೀದಿಂಗ್ ಟೆಕ್ನಿಕ್ ಅನ್ನು ಬಳಸ್ತಾ ಇದ್ವಿ. ಹಾಯಾಗಿ ಕೂತ್ಕೊಳ್ಳಿ. ನೀವು ಬೇಕಾದ್ರೆ ಶಂಖ ಮುದ್ರವನ್ನೇ ಇಟ್ಕೊಂಡು, ಆಯ್ತಾ, ಶಂಖ ಮುದ್ರವನ್ನು ಇಟ್ಕೊಂಡು, ಹೀಗೆ ಶಂಖ ಮುದ್ರ ಇಟ್ಕೊಂಡು ಕೂತ್ಕೋಬಹುದು. ಇಲ್ಲ ಅಂದ್ರೆ ಜ್ಞಾನ ಮುದ್ರ ಸಾಕು. ಹಾಗೆ ಇಟ್ಕೊಂಡು ಕೂತ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಳ್ಳಿ. ಎಲ್ಲರೂ ಕಣ್ಣು ಮುಚ್ಚಿ, ಕಣ್ಣು ಮುಚ್ಚಿದ ಮೇಲೆ ಶ್ವಾಸ ಗಮನಕ್ಕೆ ಬನ್ನಿ. ಈಗ ಉಸಿರಾಟವನ್ನು ನಿಶ್ವಾಸ ಮಾಡ್ತೀವಿ, ಅಂದರೆ ಒಳಗಡೆ ತಗೊಂತೀವಿ. ತಗೊಂಡುವಾಗ 4 ಕೌಂಟ್ಗಳು, 4 ಸೆಕೆಂಡ್ ತಗೊತಾ ಇರಿ. ಉಸಿರಾಟವನ್ನು 4 ಸೆಕೆಂಡ್ ನಿಲ್ಲಿಸಿ, 8 ಸೆಕೆಂಡ್ ದೀರ್ಘವಾಗಿ ಬಾಯಿಯಿಂದ 8 ಸೆಕೆಂಡ್ ಬಿಡಿ. ಇದು ವಿಧಾನ. ಈಗ ಉಸಿರಾಟ ತಗೊಂಡವಾಗ ನಾವೇನು ಮಾಡಬೇಕಂದ್ರೆ, ಈ ಬ್ಲೂ ಕಲರನ್ನು ವಿಶುದ್ಧ ಚಕ್ರ ಒಳಗಡೆ ಫಿಲಪ್ ಆಗ್ತಾ ಇದೆ, ಅಂದರೆ ಅಲ್ಲಿ ತುಂಬುತ್ತಾ ಇದೆ ಅಂತ ಊಹಿಸ್ಕೊಳ್ಳಿ. ಆದರೆ ಉಸಿರಾಟ ತಗೊಂಡವಾಗ ಫಿಲಪ್ ಅಂದರೆ ಅಲ್ಲಿ ತುಂಬುತ್ತಾ ಇದೆ, ಬ್ಲೂ ಕಲರು, ನೀಲಿ ಬಣ್ಣ ಅಂತ ಊಹಿಸ್ಕೋಬೇಕಾಗತ್ತೆ. ಶ್ವಾಸ ನಿಲ್ಲಿಸುವಾಗ ಏನು ಮಾಡಬೇಕಂದ್ರೆ, ಈ ಬ್ಲೂ ಕಲರು ನಮ್ಮ ವಿಶುದ್ಧ ಚಕ್ರದಿಂದ ಎಲ್ಲ ಕಡೆ ವ್ಯಾಪ್ತಿಸ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗ್ತಾ ಇದೆ, ಬೆಳೀತಾ ಇದೆ, ಆ ರೀತಿಯಲ್ಲಿ ಊಹಿಸ್ಕೊಳ್ಳಿ. ಶ್ವಾಸ ಆಚೆ ಕಡೆ ಬಿಡುವಾಗ, 8 ಸೆಕೆಂಡ್ ಕಾಲ ಆಚೆ ಕಡೆ ದೀರ್ಘವಾಗಿ ಬಿಡುವಾಗ, ನನ್ನಲ್ಲಿರುವಂಥ ಈ ಎಕ್ಸ್ಪ್ರೆಸ್ ಮಾಡೋಕ್ಕೆ, ಇನ್ನೊಬ್ಬರ ಜೊತೆಗೆ ಸಂಪರ್ಕ ಮಾಡೋಕ್ಕೆ ಇರುವಂಥ ಎಲ್ಲ ಬ್ಲಾಕ್ಸ್ ಅನ್ನು ಎಲ್ಲ ತೊಲಗಿಸ್ತಾ ಇದ್ದೀನಿ, ನನ್ನಿಂದ ಆಚೆ ಕಡೆ ಹೋಗ್ತಾ ಇದೆ, ಕ್ಲಿಯರ್ ಆಗ್ತಾ ಇದೆ ಅಂತ ಊಹಿಸ್ಕೊಳ್ಳಿ. ಈ ರೀತಿಯಲ್ಲಿ ಎಲ್ಲರೂ ಮಾಡ್ತಾ ಹೋಗಿ. ಒಂದು 2 ನಿಮಿಷ ಕಾಲ ಮಾಡ್ತಾ ಹೋಗಿ ದಯವಿಟ್ಟು. ಆಮೇಲೆ ಬೇಕಂದ್ರೆ ನಾರ್ಮಲಿ 5 to 10 ಮಿನಿಟ್ಸ್ ಕೊಡಬೇಕಾಗತ್ತೆ ಪ್ರತಿ ದಿವಸ. ನೀವು ಇದಕ್ಕೆ ಎಲ್ಲರೂ ಮಾಡಿ ಅನುಭವ ತಗೊಳ್ಳಿ. ಲಾಸ್ಟ್ 30 ಸೆಕೆಂಡ್ಸ್. 10 ಸೆಕೆಂಡ್ಸ್. 5 ಸೆಕೆಂಡ್ಸ್. ನಿಧಾನವಾಗಿ 2 ಕೈಗಳು ಕಣ್ಮೇಲೆ ಮುಚ್ಚಿಕೊಂಡು ನಿಧಾನವಾಗಿ ಕಣ್ಣಲ್ಲಿ ತಿರುಗಬಹುದು. ಸೊ ಸ್ನೇಹಿತರೆ, ಈ ರೀತಿಯಲ್ಲಿ ನಾವು ಬ್ರೀತಿಂಗ್ ಟೆಕ್ನಿಕ್ ಅನ್ನು ವಿಜುವಲೈಸೇಷನ್ ಜೊತೆಗೆ ಮಾಡ್ಕೊಂಡಿದ್ದೀವಿ. ತುಂಬ ಅದ್ಭುತವಾದ ಫಲಿತ ಕೊಡುತ್ತೆ ಇದು, ಎಲ್ಲರೂ ಪಾಲನೆ ಮಾಡಿ. ಆಮೇಲೆ ಈ ಪರ್ಟಿಕ್ಯುಲರ್ ಚಕ್ರ, ವಿಶುದ್ಧ ಚಕ್ರ ನಾವು ಓಪನ್ ಮಾಡಿಕೊಂಡ್ರೆ, ಎಸ್ಪೆಷಲಿ ಟೀಚರ್ಸು, ಅಡ್ವೊಕೇಟ್ಸು, ಮ್ಯೂಸಿಷಿಯನ್ಸು, ವಕ್ತಗಳು ಎಲ್ಲರಿಗೂ ಇದು ತುಂಬ ಅದ್ಭುತವಾದ ಚಿಕಿತ್ಸೆ, ಈ ಚಕ್ರವನ್ನು ಓಪನ್ ಮಾಡ್ಕೊಂಡದು. ಆಯ್ತಾ? ಸೊ ಉದಾಹರಣೆಗೆ ನೀವೆಲ್ಲೋ ಸ್ಪೀಚ್ ಕೊಡಕ್ಕೆ ಹೋಗ್ತೀರಲ್ಲ, ಅಲ್ಲಿ ಕೆಳಗಡೆ ಕೂತಿರುವಾಗ ಇನ್ನೊಬ್ಬರು ಸ್ಪೀಚ್ ಕೇಳಿಸ್ಕೊಂತ ಇರ್ತೀನಿ ನೀವು, ಆವಾಗ ಶಂಖ ಮುದ್ರ ಇಟ್ಕೊಂಡೆ ಕೂತ್ಕೊಳ್ಳಿ. ನಿಮ್ಮ ಹೆಸರು ಕರೆಯುವಾಗ ಮೇಲೆ ಹೋಗುವಾಗ ಅಲ್ಲಿ ಹೋಗಿ, ಅವಾಗ ಕೆಳಗಡೆ ಚಕ್ರ ಈ ಮುದ್ರ ಹಾಕೊಂಡು ಕೂತ್ಕೊಂಡಿದ್ದೀರಲ್ಲ, ಶಂಖ ಮುದ್ರ, ನಿಮಗೆ ಖಂಡಿತ ಅದು ಅದ್ಭುತವಾದ ಸ್ಪೀಚ್ ಕೊಡ್ಬೋದು ನೀವು ಅಲ್ಲಿ ಹೋಗಿ, ಮೇಲೆ ಹೋಗಿ. ಆಯ್ತಾ? ಆ ರೀತಿಯಲ್ಲಿ ಆಗತ್ತೆ. ಇಲ್ಲ ಅಂದ್ರೆ ಆಕುಪ್ರೆಷರ್ ಪಾಯಿಂಟ್ ಓದ್ಕೊಂಡು ಅಂತ ಕೂತ್ಕೊಳ್ಳಿ.
ಕೆಳಗೆ ಕುತ್ಕೊಳ್ಳುವಾಗ ನೀವು ಮೇಲೆ ಹೋಗಿ ಒಳ್ಳೆ ಸ್ಪೀಚ್ ಕೊಟ್ಟು ಬರ್ಬೋದು. ಆ ರೀತಿಯಲ್ಲಿ ಆಗತ್ತೆ. ಆಯ್ತಾ? ಸೊ ಇದಕ್ಕೂ ನೀಲಿ ಬಣ್ಣ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಆಕಾಶ ತತ್ವ ಅಂತ ಒಂದು ಪಂಚಭೂತ ಇದೆ. ಆಕಾಶ ಹೇಗಿರ್ತದೆ? ನೀಲಿ ಬಣ್ಣ ಅಲ್ವಾ? ಅದಕ್ಕೆ ಇದಕ್ಕೂ ನೀಲಿ ಬಣ್ಣ ಕೊಡೋದು, ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್, ಇದಕ್ಕೂ ಅಫರ್ಮೇಷನ್ಸ್ ಇದೆ, ದೃಢೀಕರಣಗಳಿದೆ. ದೃಢೀಕರಣಗಳು ಹೇಗೆ ಮಾಡ್ಕೋಬಹುದು? ಪ್ರತಿ ದಿವಸ ಒಂಥರ ಮಂತ್ರ ಥರ ಹೇಳ್ಕೊಂಡೋದು. ಒಂದೊಂದು ದೃಢೀಕರಣ ಹೇಳ್ತೀನಿ, ಒಂದು 10 ದೃಢೀಕರಣಗಳು ಇಂಗ್ಲೀಷಲ್ಲೇ ಹೇಳ್ತೀನಿ. ನೀವು ಆಮೇಲೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ, ಇಲ್ಲ ಇಂಗ್ಲೀಷು ನಿಮಗೆ ಬಲ್ಸಕ್ಕಾಗಿದ್ರೆ ಅದನ್ನೇ ರಿಪೀಟ್ ಮಾಡ್ಕೊಳ್ಳಿ. ಒಂದೊಂದು ದೃಢೀಕರಣವನ್ನು, ಅಫರ್ಮೇಷನನ್ನು 10 ಬಾರಿ, 20 ಬಾರಿ, 21 ಬಾರಿ ಹೇಳ್ಕೋಬೋದು. ಅದು ಹೇಳ್ಕೊಡುವಾಗ ನಿಮಗೆ ಬಾಯಿಗೆ ಹಾಗೆ ಬಂದರೆ ಆಟೋಮೆಟಿಕ್ ಹಾಗೆ ಹೇಳ್ಕೊತ ಹೋದರೆ, ಕಣ್ಣು ಮುಚ್ಕೊಂಡು ಹೇಳಿದ್ರು ನೋಡ್ಕೊತ ಹೇಳಿದ್ರು ಆ ಟೈಮಲ್ಲಿ ಈ ಗಂಟ್ಲು ಪ್ರಾಂತದಲ್ಲಿ ಈ ನೀಲಿ ಬಣ್ಣ ಅಲ್ಲಿ ತುಂಬ್ತಾ ಇದೆ ಅಂತ ಆ ರೀತಿಯಲ್ಲಿ ಊಹಿಸ್ಕೊಂಡು ಹೇಳ್ಕೊಬೋದು. ಅದು ಒಳ್ಳೆ ಫಲಿತನೇ ಕೊಡುತ್ತೆ. ಆ ರೀತಿ ಹೇಳ್ಕೊಡೋದಾಗ್ಲಿ, ಒಂದು ಜರ್ನಲ್ ತಗೊಂಡು ಬರೆಯೋದು, ಒಂದೊಂದು ದೃಢೀಕರಣ ಒಂದು 10 ಸಾರಿ ಬರೆಯೋದು, ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ವಿಧ ವಿಧ ರೀತಿಯಲ್ಲಿ ನೀವು ಮಾಡಿಕೊಂಡ್ರು ಒಂದು ಅದ್ಭುತ ಫಲಿತ ಸಿಗತ್ತೆ. ಏನು ಆ ದೃಢೀಕರಣಗಳು, ಅಫರ್ಮೇಷನ್ಸು ನೋಡ. ನಾನು ಓದ್ತಾ ಇರ್ತೀನಿ, ನಿಧಾನವಾಗಿ ಬರ್ಕೋಬೋದು. ಇಲ್ಲಾಂದರೆ ವಿಡಿಯೋ ಬಂದಮೇಲೆ ನಿಧಾನವಾಗಿ ಒಂದೊಂದು ಬರ್ಕೊಳ್ಳಿ, ನಿಧಾನವಾಗಿ ಹೇಳ್ತೀನಿ. ಮೊದಲನೇ, ಐ ಎಕ್ಸ್ಪ್ರೆಸ್ ಮೈ ಟ್ರೂತ್ ವಿತ್ ಕಾನ್ಫಿಡೆನ್ಸ್. ನಾನು ಏನು ಹೇಳಕ್ಕೆ ಹೋಗ್ತೀನೋ ಅದು ವಿಶ್ವಾಸದಿಂದ ಹೇಳ್ತೀನಿ ಅಂತ. ಈ ರೀತಿಯಲ್ಲಿ ನೀವು ಆಮೇಲೆ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳಿ. ಎರಡನೇದು, ಐ ಕಮ್ಯುನಿಕೇಟ್ ಓಪನ್ಲಿ ಆ್ಯಂಡ್ ಹಾನೆಸ್ಟ್ಲಿ. ಮೂರನೇದು, ಮೈ ವಾಯ್ಸ್ ಈಸ್ ಪವರ್ಫುಲ್ ಆ್ಯಂಡ್ ವರ್ತಿ ಆಫ್ ಬೀಯಿಂಗ್ ಹರ್ಡ್. ನನ್ನ ವಾಯ್ಸ್ ತುಂಬ ಶಕ್ತಿವಂತವಾದದು, ನಾನು ಹೇಳೋಂಥದ್ದು ಎಲ್ಲರೂ ಕೇಳಿಸ್ಕೊಳ್ಳುವಂಥ ಆ ಸಾಮರ್ಥ್ಯ ಇರೋದು ಅಂತ. ಆಮೇಲೆ ಐ ಲಿಸನ್ ಟು ಮೈ ಇಂಟ್ಯೂಷನ್ ಆ್ಯಂಡ್ ಶೇರ್ ಮೈ ಇನ್ಸೈಟ್ಸ್. ಐದನೇದು, ಐ ಹಾನರ್ ಮೈ ಫೀಲಿಂಗ್ಸ್ ಆ್ಯಂಡ್ ಎಕ್ಸ್ಪ್ರೆಸ್ ದೆಮ್ ಕ್ಲಿಯರ್ಲಿ. ಆರನೇದು, ಐ ಕ್ರಿಯೇಟ್ ಹೆಲ್ತಿ ಬೌಂಡ್ರೀಸ್ ಇನ್ ಮೈ ಕಮ್ಯುನಿಕೇಶನ್. ಏಳನೇದು, ಐ ಎಂಬ್ರೇಸ್ ಮೈ ಯುನಿಕ್ ಪರ್ಸ್ಪೆಕ್ಟಿವ್ ಅಂಡ್ ಶೇರ್ ಇಟ್. ಎಂಟನೇದು, ಐ ಸ್ಪೀಕ್ ಮೈ ಮೈಂಡ್ ವಿತ್ ಲವ್ ಅಂಡ್ ರೆಸ್ಪೆಕ್ಟ್. ಒಂಬತ್ತನೇದು, ಐ ಆಮ್ ಓಪನ್ ಟು ರಿಸೀವಿಂಗ್ ಅಂಡ್ ಗಿವಿಂಗ್ ಫೀಡ್ಬ್ಯಾಕ್. ಲಾಸ್ಟ್, ಐ ಟ್ರಸ್ಟ್ ದಿ ಪವರ್ ಆಫ್ ಮೈ ವರ್ಡ್ಸ್ ಟು ಕ್ರಿಯೇಟ್ ಪಾಸಿಟಿವ್ ಚೇಂಜ್. ಇಷ್ಟು ದೃಢೀಕರಣಗಳಿದೆ, ದಯವಿಟ್ಟು ಇವೆಲ್ಲನೂ ಬಳಸ್ಕೊಳ್ಳಿ ನಿತ್ಯವಾಗಿ. ನೆಕ್ಸ್ಟು, ಅರೋಮಥೆರಪಿ ಅಂದರೆ ಒಂದು ವಾಸನದಿಂದ. ಅರೋಮಥೆರಪಿಗೆ ಸ್ವಲ್ಪ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಮಾಡ್ತಾರೆ. ಆ ಆಯಿಲ್ಸನ್ನು ನಾವು ಬಳಸ್ಕೊಂಡವಾಗ ಅದು ಯಾವ ರೀತಿಯಲ್ಲಿ ಬಳಸ್ಕೋಬೋದು? ಉದಾಹರಣೆಗೆ ಆ ಆಯಿಲ್ ತಗೊಂಡು ಈ ಚಕ್ರ, ಈ ಥ್ರೋಟ್ ಚಕ್ರ ಇದೆಯಲ್ಲ, ಅಲ್ಲಿ ಒಂದು ಡ್ರಾಪ್ 2 ಡ್ರಾಪ್ ಕೈ ಹಚ್ಕೊಂಡು ಚೆನ್ನಾಗಿ ಮಸಾಜ್ ಮಾಡೋದು. ನಾನು ಹೇಳುವಂಥ ಆಯಿಲ್ಸ್ ಹೇಳ್ತೀನಿ, ಯಾವ ಆಯಿಲ್ಸ್ ಅಂತ. ಎಸೆನ್ಷಿಯಲ್ ಆಯಿಲ್ಸು ಸಿಗತ್ತೆ, ಅದು ಇಲ್ಲಿ ಸ್ವಲ್ಪ ಹಚ್ಕೊಂಡು ಹಾಗೆ ಬಿಟ್ಟರೆ ಆ ವಾಸನವನ್ನು ನಾವು ಒಂಥರ ವಾಸನೆ ತಗೊತಾ ಇರ್ತೀವಿ. ಆ ವೈಬ್ರೇಷನ್ಸ್ ಅಂತ ನಮ್ಮಲ್ಲಿ ಈ ಚಕ್ರವನ್ನು ಆಕ್ಟಿವೇಶನ್ಗೂ ತಗೊಂಡು ಹೋಗ್ತವೆ. ಆಯ್ತಾ? ಅದೇ ರೀತಿಯಲ್ಲಿ ಒಂದು ಕರ್ಚಿಪ್ ತಗೊಳ್ಳಿ, ಒಂದು ಪೇಪರ್ ತಗೊಳ್ಳಿ, ಅದರಲ್ಲಿ ಒಂದು ಡ್ರಾಪ್ 2 ಡ್ರಾಪ್ ಹಾಕ್ಕೊಂಡು ಹಾಗೆ ಅದನ್ನು ಸ್ಪೆಲ್ ಮಾಡೋದು. ಇಲ್ಲಾಂದರೆ ನೀವು ಜೋಬಲ್ಲಿ ಇಟ್ಕೊಂಡಿರ್ತೀರ, ಯಾವಾಗ ಬೇಕಂದ್ರೆ ಅವಾಗ ಸ್ವಲ್ಪ ಹಾಗೆ ಸ್ಮೆಲ್ ಮಾಡೋದು. ಅದನ್ನು ಒಂದು ರೀತಿಯಲ್ಲಿ ಮಾಡ್ಕೋಬೋದು. ಆಯ್ತಾ? ನೆಕ್ಸ್ಟು, ನಿಮ್ಮ ಮನೆಯಲ್ಲಿ ಒಂದು ಡಿಫ್ಯೂಸರ್ ಇಟ್ಕೋಬೋದು. ಡಿಫ್ಯೂಸರ್ ಅಂದ್ರೆ ಒಂದು ಪರಿಕರ ಸಿಗತ್ತೆ, ಅದರಲ್ಲಿ ಒಂದು ಆಯಿಲ್ ಒಂದು 4-5 ಡ್ರಾಪ್ಸು 10 ಡ್ರಾಪ್ಸ್ ಹಾಕಿ ಬಿಟ್ಟರೆ ಅದು ಲಿವಿಂಗ್ ರೂಮಲ್ಲೇ ಇಟ್ಕೊಳ್ಳಿ, ಇಲ್ಲ ನಿಮ್ಮ ಆಫೀಸ್ ಟೇಬಲ್ ಮೇಲೆ ಇಟ್ಕೊಂಡ್ರೆ ಆ ಸ್ಮೆಲ್ ಅನ್ನೋದು ಹಾಗೆ ಎವಾಪರೇಟ್ ಆಗ್ತಾ ಇರ್ತದೆ, ಆವಿರಿ ಥರ ಹೋಗ್ತಾ ಇರ್ತದೆ. ಅದನ್ನು ಬಳಸ್ಕೊಳ್ಳಿ. ಇಲ್ಲ ಅಂದರೆ ಸ್ನಾನಕ್ಕೆ ಹೋಗ್ತಿರಲ್ಲ, ಬಕೆಟಲ್ಲಿ ಒಂದು 2 ಡ್ರಾಪ್ ಹಾಕ್ಕೊಂಡು ಆ ನೀರಲ್ಲಿ ಚೆನ್ನಾಗಿ ಬೆರೆಸ್ಕೊಂಡು ಸ್ನಾನ ಮಾಡಿ. ಇದನ್ನು ಒಂದು ವಿಧಾನ. ಆಯಿತಾ? ಏನೇನು ಆಯಿಲ್ಸ್ ಅದು? ಒಂದೇನೆಂದರೆ ಪೆಪ್ಪರ್ಮೆಂಟ್ ಆಯಿಲ್ ನಿಮಗೆ ಗೊತ್ತಿರ್ಬೋದು. ಆಯಿತಾ? ಇದು ಮೋಸ್ಟ್ಲಿ ಪಪರ್ಮೆಂಟ್ ಅಂದರೆ ಏನಂತ ಬರುತ್ತೆ ಇದಕ್ಕೆ, ನಮ್ಮ ಕನ್ನಡದಲ್ಲಿ ಪದ ಬರುತ್ತೆ ಅದಕ್ಕೆ, ಅದು ನೋಡ್ಕೊಳ್ಳಿ. ಪಪ್ಪರ್ಮೆಂಟ್. ಆಮೇಲೆ ಯೂಕಲಿಪ್ಟಸ್ ನಿಮಗೆಲ್ಲ ಗೊತ್ತಿರ್ಬೋದು ಆಯಿಲು. ಆಮೇಲೆ ಲೆವೆಂಡರ್ ಇಷ್ಟು ಬರ್ಕೊಳ್ಳಿ, 3 ಬರ್ಕೊಳ್ಳಿ ಸಾಕು, ಬೇರೆವೆಲ್ಲ ಸಿಗಲ್ಲ. ಓಕೆ, ಸೊ ಇದನ್ನು ಬಳಸ್ಕೊಳ್ಳಿ. ಈ ಎಸೆನ್ಷಿಯಲ್ ಆಯಿಲ್ಸು ಬಳಸ್ಕೊಂಡ್ರೆ ಸಾಕು. ನೆಕ್ಸ್ಟ್, ಕ್ರಿಸ್ಟಲ್ ಥೆರಪಿ ಮಾಡ್ಕೊಳ್ಳೋಣ. ಕ್ರಿಸ್ಟಲ್ ಥೆರಪಿ ಯಾವ ರೀತಿಯಲ್ಲಿ? ಮೆಡಿಟೇಷನ್ ಮಾಡ್ಕೊಂಡವಾಗ ನಾನು ಹೇಳುವಂಥ ಕ್ರಿಸ್ಟಲಲ್ಲಿ ಒಂದು ಕ್ರಿಸ್ಟಲ್ ತಗೊಂಡು
ಎರಡು ಕೈ ಮಧ್ಯದಲ್ಲಿ ಇಟ್ಕೊಂಡು ಹಾಗೆ ಕೂತ್ಕೊಂಡು ಮರಳಲ್ಲಿ ಇಟ್ಕೊಂಡು ನಿಮ್ಮ ಧ್ಯಾನ ನೀವು ಮುಂದುವರಿಸಿ. ಆವಾಗಲೂ ಸಹ ಈ ಕ್ರಿಸ್ಟಲ್ ಅನ್ನು ನಾವು ಎರಡು ಎರಡು ಕೈ ಮಧ್ಯದಲ್ಲಿ ಇಟ್ಕೊಂಡು ಮಾಡುವಾಗ ಖಂಡಿತ ನಿಮಗೆ ಆ ವಿಶುದ್ಧ ಚಕ್ರ ಆಕ್ಟಿವೇಶನ್ ಬರುತ್ತೆ. ಎರಡನೇದು, ಅದೇ ಅದೇ ನಾವು ಆಯಾಗಿ ಮಲ್ಕೊಂಡು ಅಮೃತಾಸನಲ್ಲಿ ಮಲ್ಕೊಂಡು ಆ ಪರ್ಟಿಕ್ಯುಲರ್ ಕ್ರಿಸ್ಟಲ್ ಅನ್ನು ಈ ಗಂಟ್ಲು ಪ್ರಾಂತದಲ್ಲಿ ಇಟ್ಕೊಂಡು ಹಾಗೆ ಮಲ್ಕೋಬಹುದು, ಅವಕಾಶ ಇದ್ರೆ. ಇಲ್ಲಾಂದ್ರೆ ಏನು ಬೇಕಾಗಿಲ್ಲ. ನೆಕ್ಸ್ಟ್, ಇದೇ ಕ್ರಿಸ್ಟಲ್ ಅನ್ನು ನಿಮ್ಮ ಆಂಟಿ ಬ್ಯಾಗ್ ಅಲ್ಲಿ ನಿಮ್ಮ ಜೋಬಲ್ಲಿ ಇಟ್ಕೊಂಡು ಕ್ಯಾರಿ ಮಾಡೋದು, ಎಲ್ಲಿಗೆ ಹೋದ್ರೂ ನಿಮ್ಮ ಜೊತೆಗೆ ಇರ್ತದೆ ಅದು, ಅದು ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಈ ಮೂರು ವಿಧಾನಗಳಲ್ಲಿ ನೀವು ಏನು ಬೇಕಂದ್ರೂ ಮಾಡ್ಕೋಬಹುದು. ಇದಕ್ಕಿರುವಂಥ ಕ್ರಿಸ್ಟಲ್ಸ್ ಯಾವುದು? ಬ್ಲೂ ಲೇಸ್ ಅಗೇಟ್ ಎರಡನೇದು, ಆಕ್ವಾ ಮೆರೆನ್ ಮೂರನೇದು, ಸೋಡಾಲೈಟ್ ನಾಲ್ಕನೇದು, ಟರ್ಕ್ವಾಯ್ಸ್ ಐದನೇದು, ಲ್ಯಾಪಿಸ್ ಲಜುಲಿ. ಲ್ಯಾಪಿಸ್ ಲಜುಲಿ ಇಷ್ಟು ಕ್ರಿಸ್ಟಲ್ಸ್ ಇದೆ, ದಯವಿಟ್ಟು ಬಳಸ್ಕೊಳ್ಳಿ. ನಿಮ್ಮ ಕಮ್ಯುನಿಕೇಶನ್ ತುಂಬ ಚೆನ್ನಾಗಿ ತಯಾರಾಗುತ್ತೆ. ನಿಮ್ಮ ಸಂಬಂಧಗಳ ಎಲ್ಲರ ಜೊತೆಗೆ ಸೆಲ್ಫ್ ಎಕ್ಸ್ಪ್ರೆಷನ್ನು, ಆಯಿತಾ? ಸೊ ನೀವು ಏನೇ ಮಾತಾಡಬೇಕಂದ್ರೂ ಭಯ ಪಡೋದಿಲ್ಲ, ಅದ್ಭುತವಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ಸೆಲ್ಫ್ ಕಾನ್ಫಿಡೆಂಟ್ ಆ್ಯಂಡ್ ಬೆಸ್ಟ್ ಕಮ್ಯುನಿಕೇಷನ್, ಓಕೆ, ಬೆಸ್ಟ್ ಕನೆಕ್ಟಿವಿಟಿ ಎಲ್ಲ ಮಾಡ್ತೀವಿ. ನೆಕ್ಸ್ಟ್, ಕಲರ್ ಥೆರಪಿ ಹೇಗೆ ಮಾಡ್ಕೊಳ್ಳೋದು? ಕಲರ್ ಥೆರಪಿಯಲ್ಲಿ ಈಗಾಗಲೇ ನಾನು ಬ್ರೀತಿಂಗ್ ಎಕ್ಸರ್ಸೈಸ್ ಜೊತೆಗೆ ಮಾಡಿಸಿದ್ದೀನಿ ಕಲರ್, ಅದೊಂದು. ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಸುತ್ತ ಇರುವಂಥ ವಾತಾವರಣದಲ್ಲಿ ಆದಷ್ಟು ಈ ಬ್ಲೂ ಕಲರ್ ಹೆಚ್ಚಾಗಿ ಬಳಸ್ಕೊಳ್ಳಿ. ಬ್ಲೂ ಕಲರ್ ಬಟ್ಟೆಗಳು ಧರಿಸೋದು ಆಗಲಿ, ನಮ್ಮ ರೂಮಲ್ಲಿ ಡೆಕೋರೇಷನ್ ಬ್ಲೂ ಕಲರು, ಇಂಥ ಈ ರೀತಿಯಲ್ಲಿ ಮಾಡ್ಕೊಳ್ಳುವಾಗ ನಮ್ಮ ಕಮ್ಯುನಿಕೇಷನು ಮತ್ತು ಕ್ಲಾರಿಟಿ ಇದು ಹೆಚ್ಚಾಗಿ ಬರುತ್ತೆ ನಮಗೆ. ಮತ್ತು ನೆಕ್ಸ್ಟ್ ಅಂದ್ರೆ ನಮ್ಮ ಸುತ್ತ ಇರುವಂಥ ವಾತಾವರಣದಲ್ಲಿ ಗಾರ್ಡನು ಇಲ್ಲ, ಗಾರ್ಡನ್ ಆಗ್ಬೋದು, ಹಾಂ, ನಾವೆಲ್ಲೆಲ್ಲಿ ಹೋಗ್ತೀವಿ ಅಲ್ಲಿ ಹೂಗಳು, ಈ ಬ್ಲೂ ಕಲರ್ ನೀಲಿ ಬಣ್ಣದಂಥ ಬ್ಲೂ ಕಲರ್ ಹೂಗಳಾಗಲಿ ಅದೆಲ್ಲ ನೋಡ್ತಾ ಇದ್ರು ನಮಗೆ ಒಂದು ರೀತಿಯಲ್ಲಿ ಆ ವೈಬ್ರೇಷನ್ಸು ಕಣ್ಣು ಮುಖಾಂತರ ಒಳಗಡೆ ಹೋಗಿ ಆ ವಿಶುದ್ಧ ಚಕ್ರವನ್ನು ಆಕ್ಟಿವೇಟ್ ಮಾಡುತ್ತೆ. ನೆಕ್ಸ್ಟ್ ನೋಡಿದರೆ, ಒಂದು ಬಾಟಲ್, ಬ್ಲೂ ಕಲರ್ ಬಾಟಲ್ ತಗೊಳ್ಳಿ, ಅದರಲ್ಲಿ ನೀರು ತುಂಬಿ ಅದು ತಗೊಂಡೋಗಿ ಸೂರ್ಯನ ಬೆಳಕಲ್ಲಿ ಒಂದು 2 ಗಂಟೆ ಇಟ್ಟರೆ ಆ ಸೂರ್ಯನ ಬೆಳಕಿಂದ ಈ ನೀರಿನ ಬಾಟಲ್ ಬ್ಲೂ ಕಲರ್ ಇರೋದಕ್ಕೋಸ್ಕರ ನೀರು ಚಾರ್ಜ್ ಆಗುತ್ತೆ ಬ್ಲೂ ಕಲರಿಂದ, ಆಯಿತಾ? ಬ್ಲೂ ಕಲರ್ ರೇಸ್ ಒಳಗಡೆ ಆಗುತ್ತೆ, ಕಿರಣಗಳು. ಸೊ ಅದ್ಭುತವಾದ ರೀತಿಯಲ್ಲಿ ನಿಮಗೆ ಆ ವಿಶುದ್ಧ ಚಕ್ರಗೂ ಪಲ್ಸ್ಕೋಬೋದು. ಈ ನೀರನ್ನು ಕುಡಿತಾ ಇದ್ರೆ ಸಾಕು, ವಿಶುದ್ಧ ಚಕ್ರ ಆಕ್ಟಿವೇಶನ್ ಬರುತ್ತೆ. ಇದೊಂದು ವಿಧಾನ, ಆಯಿತಾ? ಇಷ್ಟು ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಅದ್ಭುತವಾದ ರಿಸಲ್ಟ್ ಸಿಗತ್ತೆ. ನೆಕ್ಸ್ಟ್ ಕೊನೆಯದು, ಆಹಾರ ವಿಧಾನದಲ್ಲಿ. ಆಹಾರ ವಿಧಾನದಲ್ಲಿ ಏನು ಮಾಡಬೇಕು? ಬ್ಲೂ ಕಲರ್ ಇರುವಂಥ ಆಹಾರ ವಿಧಾನಗಳು ಅಂದರೆ ಬ್ಲೂ ಅಂಡ್ ಪರ್ಪಲ್ ಸಂಬಂಧಿತ ಫ್ರೂಟ್ಸು, ಬ್ಲೂಬೆರೀಸು, ಬ್ಲ್ಯಾಕ್ ಬೆರೀಸು, ಮತ್ತು ದ್ರಾಕ್ಷೆ, ಪ್ಲಮ್ಸು, ಇಂಥವು ತಿನ್ನೋದು. ಆಮೇಲೆ ವೆಜಿಟೇಬಲ್ಸ್ ಪರವಾಗಿ ಬಂದರೆ ಈ ಪರ್ಪಲ್ ಕ್ಯಾಬೇಜು, ರೆಡ್ ಆನಿಯನ್ಸು, ಇಂಥವು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅಂತ. ಆಮೇಲೆ ಹರ್ಬ್ಸ್ ಅಂದರೆ ಮೂಲಿಕೆಗಳು, ಸೊ ವೈದ್ಯ ಮೂಲಿಕೆಗಳು, ಪಪ್ಪರ್ಮೆಂಟ್ ಈಗಾಗಲೇ ಹೇಳಿದಲ್ಲ ಅದು. ಆಮೇಲೆ ಡ್ರೈ ಫ್ರೂಟ್ಸು, ಬೀಜಗಳವೆಲ್ಲ, ಫ್ಲ್ಯಾಕ್ಸ್ ಸೀಡ್ಸು, ವಾಲ್ನಟ್ಸು ತುಂಬ ಉಪಯೋಗ ಆಗುತ್ತೆ ಇದಕ್ಕೆ. ಮತ್ತು ಇನ್ನೊಂದೇನೆಂದರೆ, ನಮ್ಮ ದೇಹವನ್ನು ಒಂದು ಲಿಕ್ವಿಡ್ ಹೈಡ್ರೇಷನ್ ಥರ ಮಾಡ್ಕೋಬೇಕಾದ್ರೆ ಹರ್ಬಲ್ ಟೀ ಮಾಡ್ಕೊಳ್ಳಿ. ಪಪ್ಪರ್ಮೆಂಟ್ ಉಪಯೋಗಿಸ್ಕೊಂಡು, ಪಪ್ಪರ್ಮೆಂಟ್ ಅಂತಿದೆಯಲ್ಲ ಅದು ಹಾಕ್ಕೊಂಡು ಹರ್ಬಲ್ ಟೀ ಮಾಡ್ಕೊಂಡು ಕುಡಿ. ಆಮೇಲೆ ಕೋಕೋನಟ್ ವಾಟರ್ ಬಳಸ್ಕೋಬೋದು. ಇನ್ನೊಂದು, ಈ ಚಕ್ರಕ್ಕೆ ತುಂಬ ಉಪಯುಕ್ತವಾಗಿರುವಂಥ ಒಂದು ನ್ಯಾಚುರಲ್ ಸ್ವೀಟ್ ಏನಂತಪ್ಪ ಅಂದರೆ ಜೇನುತುಪ್ಪ. ಇದನ್ನು ತುಂಬ ನಮ್ಮ ಈ ಥ್ರೋಟನ್ನು ತುಂಬ ಸ್ಮೂತ್ ಮಾಡುತ್ತೆ, ಆಯಿತಾ? ಗಂಟಲಲ್ಲಿ ಏನೋ ಸಮಸ್ಯೆಗಳಿದ್ರೂ ಹೋಗಲಾಡಿಸ್ತದೆ. ಸೊ ಈ ರೀತಿಯಲ್ಲಿ ಉಪಯೋಗ ಆಗುತ್ತೆ, ಅದನ್ನು ದಯವಿಟ್ಟು ಬಳಸ್ಕೊಳ್ಳಿ. ಇಷ್ಟೆಲ್ಲ ಮಾಡಿಕೊಂಡ್ರೆ ತುಂಬ ಅದ್ಭುತವಾದ ಫಲಿತ ನಿಮ್ಗೆ ಸಿಗತ್ತೆ. ಸೊ ಇನ್ನೊಂದೇನೆಂದರೆ, ಈ ಚಕ್ರಕ್ಕೆ ಸಂಬಂಧಿತ ಒಂದು ಸೌಂಡ್ ಥೆರಪಿಯಲ್ಲಿ ಒಂದು ಫ್ರೀಕ್ವೆನ್ಸಿ ಇದೆ, ದಯವಿಟ್ಟು ಅದು ಬಳಸ್ಕೊಳ್ಳಿ. ಸೌಂಡ್ ಥೆರಪಿ ಅಂತ ನೀವು ಈಗಾಗಲೇ ನಾನು ಸೌಂಡ್ ಹೀಲಿಂಗ್ ಬಗ್ಗೆ ಮೊನ್ನೆ ಹೇಳ್ತಾ ಇದ್ದೆ. ಹೀಲಿಂಗಲ್ಲಿ ಅನೇಕ ಫ್ರೀಕ್ವೆನ್ಸೀಸ್ ಕೊಟ್ಟಿದ್ದೆ ನಾನು. ಆ ಫ್ರೀಕ್ವೆನ್ಸಿ ಯಾವುದಕ್ಕೂ ಏನು ಎಲ್ಲ ಕೊಟ್ಟಿದ್ದೀನಿ. ಇದು ಮತ್ತೊಂದು ಸರಿ ಅದು ಅದರಲ್ಲಿ ಇರುತ್ತೆ, ಬಟ್ ಇಲ್ಲಿ ರಿಪೀಟ್ ಮಾಡ್ತೀನಿ. ಈ ಥ್ರೋಟ್ ಚಕ್ರ, ವಿಶುದ್ಧ ಚಕ್ರ ಸಂಬಂಧಿತ 741 ಹೆಡ್ಜಸ್, 741 ಹೆಡ್ಜಸ್. ಯೂಟ್ಯೂಬ್ಗೆ ಹೋಗಿ ಅಲ್ಲಿ ಒಂದು ಟೈಪ್ ಮಾಡಿ, ಏನಂತಂದರೆ ವಿಶುದ್ಧ ಚಕ್ರ ಹೀಲಿಂಗ್ ಮ್ಯೂಸಿಕ್ 741 ಹೆಡ್ಜಸ್ ಅಂತ ಹೊಡಿ, ಸಾಕು, ಬರುತ್ತೆ. ಅದನ್ನು ಹಾಕ್ಕೊಂಡು ಹಾಗೆ ಶವಾಸನಲ್ಲಿ ಮಲ್ಕೊಂಡು ಇಲ್ಲ ಧ್ಯಾನದಲ್ಲಿ ಕೂತ್ಕೊಂಡು ಅದನ್ನು ಕೇಳಿಸ್ಕೊಂತ ಇರಿ, ಆಯಿತಾ? ಶಂಖಮುದ್ರ ಇಟ್ಕೊಳ್ಳಿ, ಇಲ್ಲ ಏನೇನು ನಾವು ಹೇಳಿದೆವೋ, ಏನೇನು ನಿಮಗೆ ಅವಕಾಶ ಇರ್ತದೋ ಅದೆಲ್ಲ ಕಂಬೈನ್ ಮಾಡಿಕೊಂಡೇ ಮಾಡ್ತಾ ಹೋಗ್ಬೋದು ನೀವು, ಆ ರೀತಿಯಲ್ಲಿ ಮಾಡಿ. ಸೊ ಇದೊಂದು ಬಳಸ್ಕೊಳ್ಳಿ, ಖಂಡಿತ ನಿಮಗೆ ಒಳ್ಳೆ ಫಲಿತ ಸಿಗತ್ತೆ. ಸೊ ಈ
ಫ್ರೀಕ್ವೆನ್ಸಿ ಬಂದ್ಬಿಟ್ಟು 741 ಹೆಡ್ಜಸ್. ಓಕೆ, ಸೊ ಇದು ಸೌಂಡ್ ಥೆರಪಿಯಲ್ಲಿನೂ ಈ ರೀತಿಯಲ್ಲಿ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಸೊ ಇಷ್ಟೆಲ್ಲ ಈ ವಿಶುದ್ಧ ಚಕ್ರಕ್ಕೆ ಅದ್ಭುತವಾದ ಫಲಿತ ಕೊಡುತ್ತೆ. ನಿಮ್ಮಲ್ಲಿ ಕಮ್ಯುನಿಕೇಶನ್ ಅಲ್ವಾ, ಎಕ್ಸ್ಪ್ರೆಷನ್, ಸೆಲ್ಫ್ ಎಕ್ಸ್ಪ್ರೆಷನ್, ಏನೇ ನಿಜ ಹೇಳ್ಬೇಕಂದ್ರೂ, ಟ್ರೂತ್ ಮಾತಾಡ್ಬೇಕಂದ್ರೂ ಭಯ ಇಲ್ಲ. ಸೊ ಅದ್ಭುತವಾದ ಸಂಪರ್ಕ, ಇನ್ನೊಬ್ಬರ ಜೊತೆಗೆ ಮಾತಾಡುವಾಗ ಭಯ ಇಲ್ಲದೆ ಮಾತಾಡೋದು. ಸೊ ಇವೆಲ್ಲನೂ, ಮತ್ತೆ ನಿಮಗೆ ಥ್ರೋಟ್ ಸಂಬಂಧಿತ ಫಿಸಿಕಲ್ ಸಮಸ್ಯೆಗಳು ಏನೇ ಇದ್ರು, ವ್ಯಾಧಿಗಳು, ಥೈರಾಯ್ಡ್ ಪ್ರಾಬ್ಲಮ್, ಇಂಥ ಏನೇ ಇದ್ರು ಎಲ್ಲನೂ ಹೋಗಲಾಡಿಸ್ಕೋಬಹುದು. ಸೊ ಒಂದು ಆರೋಗ್ಯಕರ, ಸೊ ಆನಂದಕರ ಜೀವನವನ್ನು ನಾವು ನಡೆಸ್ಕೋಬಹುದು ಸ್ನೇಹಿತರೆ. ಸೊ ಇಂಥ ಅದ್ಭುತ ಈ ಜ್ಞಾನವನ್ನು ನಿಮಗೆ ಹಂಚಕ್ಕೆ ಪ್ರಯತ್ನ ಮಾಡಿದ್ವಿ ಇವತ್ತು. ಇದು ನಿಮಗೆ ಲೈಕ್ ಆದರೆ ಖಂಡಿತ ಈ ವಿಡಿಯೋವನ್ನು ಪ್ರತ್ಯೇಕವಾಗಿ ಲೈಕ್ ಮಾಡುತ್ತಾ, ಎಲ್ಲರಿಗೂ ಫಾರ್ವರ್ಡ್ ಮಾಡುತ್ತಾ, ಶೇರ್ ಮಾಡುತ್ತಾ, ಮತ್ತೆ ಪ್ರತ್ಯೇಕವಾಗಿ ಒಂದು ಕಾಮೆಂಟ್, ನಿಮಗೆ ಲೈಕ್ ಆಗಿ ನಿಮಗೆ ಇದು ಉಪಯೋಗ ಆಗಿದ್ರೆ ಒಂದು ಕಾಮೆಂಟ್ ಕೊಡೋದಂತೂ ಮರೆಯಬಾರದು. ಆಯ್ತಾ? ಕಾಮೆಂಟ್ ಕೊಡೋದೇ ನಾವು ಈ ಫೌಂಡೇಶನ್ ಕೊಡೋಂಥ ಒಂದು ಕಾಣಿಕೆ. ಅದಕ್ಕೆ ಮಿಂಚಿ ಏನು ಫೌಂಡೇಶನ್ಗೆ ನಿರೀಕ್ಷೆ ಇಲ್ಲ ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಿಮಗೆ ಯಾವುದೇ ರೀತಿಯಲ್ಲಿ ಈ ಫೌಂಡೇಶನ್ ಸಂಬಂಧಿತ ಹೆಚ್ಚಿನ ಮಾಹಿತಿ ಆಗಲಿ, ಇದಕ್ಕೆ ಸಂಬಂಧಿತ ಕೋರ್ಸಸ್ ಮಾಡ್ತಾ ಇರ್ತೀವಿ ನಾವು, ಆನ್ಲೈನ್ ಕೋರ್ಸಸ್, ಆಫ್ಲೈನ್ ಕೋರ್ಸಸ್, ಜೊತೆಗೆ ಚಿಕಿತ್ಸೆಗಳು, ಅನೇಕ ಚಿಕಿತ್ಸೆಗಳು, ಮರ್ಮ ಚಿಕಿತ್ಸಾ, ಆಯುರ್ವೇದ ಎಲ್ಲ ಥೆರಪೀಸು, ಆಯ್ತಾ, ಆಕ್ಯುಪ್ರೆಷರ್, ರಿಫ್ಲೆಕ್ಸಾಲಜಿ, ಇಂಥವೆಲ್ಲ ಥೆರಪಿಗಳು ಮಾಡ್ತೀವಿ. ಆಯ್ತಾ? ಸೊ ಆಮೇಲೆ ಕ್ರಿಸ್ಟಲ್ ಥೆರಪಿ, ಆರಾ ಸ್ಕ್ಯಾನಿಂಗು ಎಲ್ಲ ಮಾಡ್ತಾ ಇರ್ತೀವಿ. ಸೊ ಇಂಥ ಥೆರಪಿಗಳು ನೀವು ಪಡಿಬೇಕಂದ್ರೂ ಖಂಡಿತ ಹೆಚ್ಚಿನ ಮಾಹಿತಿಗಾಗಿ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಸು 5 ಲ್ಯಾಂಗ್ವೇಜಲ್ಲಿ ನಡೀತಾ ಇದೆ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕು ಅಂತಂದರೆ ಫೌಂಡೇಶನ್ ನಂಬರ್ ಇದೆ, ಅದು 9686618024ಗೆ ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು. ಓಕೆ, ಸೊ ಇದೆಲ್ಲ ಕೇಳಿಸ್ಕೊಂಡಿದ್ದಕ್ಕೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.